ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ದ್ವಿತೀಯ ತಿಥಿ ಆಶ್ಲೇಷ ನಕ್ಷತ್ರ. ಈ ದಿವಸ ಉತ್ತರಾಯಣದ ಕೊನೆಯ ದಿವಸ. ಇಷ್ಟು ಕಾಲ ನಾವು ಉತ್ತರಾಯಣದಲ್ಲಿದ್ವಿ. ಉತ್ತರ ಅಂತಂದರೆ ಅರ್ಥ ಉತ್ತರದ ದಿಕ್ಕು ಒಂದಾದರೆ ಉತ್ತರ ಅಂದರೆ ಶ್ರೇಷ್ಠ ಅನ್ನುವ ಅರ್ಥವೂ ಇದೆ. ಅಂದರೆ ಇಷ್ಟು ಕಾಲ ಉತ್ತಮೋತ್ತಮ ಮಾಸವಾಗಿತ್ತು, ಅಂದರೆ ಒಂದು ಭಾಗವಾಗಿತ್ತು. ಅಯನ ಒಂದು ಸಂವತ್ಸರವನ್ನು ಎರಡು ವಿಭಾಗ ಮಾಡಿದರೆ ಅದರಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಎರಡು ಹೋಳಾಗುತ್ತೆ. ಇಷ್ಟು ದಿವಸ ಹಗಲು ದೇವತೆಗಳ ಹಗಲಿನಲ್ಲಿದ್ವಿ ನಾವು. ಹೀಗಾಗಿ ಇಷ್ಟು ಕಾಲ ನಾವು ದೇವತಾ ಉತ್ಸವಾದಿಗಳನ್ನು ಎಲ್ಲ ಕಡೆಗಳದ್ದು ಜಾತ್ರೆ, ಉತ್ಸವ, ವಿವಾಹಾದಿ, ಉಪನಯನಗಳು, ಇನ್ನೊಂದು ಶುಭ ಸಮಾರಂಭಗಳು, ಮಗದೊಂದು ಹೀಗೆ ಹಲವು ಶುಭ ಕಾರ್ಯಗಳಿಗೆ ಇಷ್ಟು ಕಾಲ ಇತ್ತು. ಈಗ ಆಷಾಢ ಶುರುವಾಯಿತು. ಅದರ ಜೊತೆಗೇ ಈಗ ದಕ್ಷಿಣಾಯಣವು ಪ್ರಾರಂಭವಾಗುತ್ತೆ ನಾಳೆಯಿಂದ. ಹೀಗಾಗಿ ನಾವು ಈಗ ಉತ್ತರಾಯಣದ ಕೊನೆಯ ತುದಿಯ ಒಂದು ಕಾಲಘಟ್ಟದಲ್ಲಿ ಇದ್ದೀವಿ. ನಾಳೆಯಿಂದ ದಕ್ಷಿಣಾಯಣ ಪ್ರಾರಂಭ. ದಕ್ಷಿಣಾಯಣ ಕೂಡ ಏನು ವರ್ಜ್ಯ ಕಾಲವಲ್ಲ. ಅಂದರೆ ಬಿಟ್ಟಾಕೋದು ಉತ್ತರಾಯಣ ಬಹಳ ಶ್ರೇಷ್ಠ, ಹಾಗೆ ದಕ್ಷಿಣಾಯಣ ಕೆಟ್ಟದ್ದ ಅಂತಲ್ಲ. ದಕ್ಷಿಣಾಯಣಕ್ಕೂ ಅದರದೇ ಆದ ಒಂದು ಮಹಾತ್ಮ್ಯತೆ ಇದೆ. ಅದನ್ನು ನಾವು ನಾಳೆ ದಿವಸ ನೋಡೋಣ. ಅಂತೂ ಈ ದಿವಸ ಈ ಉತ್ತರಾಯಣ ಪುಣ್ಯಕಾಲ ಅಂತಲೇ ಅದು ಪ್ರಸಿದ್ಧಿ. ಈ ಒಂದು ಪುಣ್ಯ ಕಾಲದ ಅಂತಿಮ ದಿವಸ ನಾವು ಏನು ಮಾಡಬಹುದು? ಪುಣ್ಯ ಸಂಪಾದನೆಗಿರುವ ಏಕೈಕ ಸರಳ ಮಾರ್ಗ ಅಂದರೆ ದಾನ. ಹೀಗಾಗಿ ಈ ದಿವಸ ಗುರುವಾರವೂ ಆಗಿದೆ. ಗುರು ಸನ್ನಿಧಾನಕ್ಕೆ ನೀವು ಯಾರ ಗುರುವಿಗೆ ನಮಸ್ಕಾರ ಮಾಡಬೇಕು ಅಂತ ನಿಮ್ಮ ಮನಸ್ಸು ಬುದ್ಧಿಗಳು ಬಾಗುತ್ತೋ ಅಲ್ಲಿ ತಾನೇ ನಾವು ಸೋಲೋದು. ಡಿ ವಿ ಜಿಯವರು ಹೇಳ್ತಾರೆ, ಮಹಿಮೆ ಮನಸ್ಸೋತೋಡೆ ಮಂಕುತಿಮ್ಮ ಅಂತ. ಎಲ್ಲಿ ಮಹಿಮೆ ಅದನ್ನು ಕಂಡು ಕೂಡಲೇ ಮನಸ್ಸು ಸೋಲುತ್ತೋ ಅದು ಗುರು, ಅದು ಸಾನ್ನಿಧ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಅಂಥವರಿಗೆ ಈ ದಿವಸ ನೀವು ಏನನ್ನಾದರೂ ಕೊಟ್ಟು ದಾನವನ್ನು ಮಾಡಿ. ದಾನ ಅಂತಂದರೆ ನಾನು ಕಷ್ಟಪಟ್ಟು ಅರ್ಜಿಸಿದ್ದು, ಇನ್ಯಾರೂ ತಲೆ ಹೊಡೆದು ತಂದಿರೋದಲ್ಲ. ಬರ್ತಾಯಿದೆ ಯಾವುದೋ ಒಂದು ಬಂದಿದೆ ಬಿಡು ಕೊಡೋದು ಅಂತಲ್ಲ. ನಾನು ಅರ್ಜಿಸಿದ್ದನ್ನು, ನಾನು ಕಷ್ಟಪಟ್ಟು ದುಡಿದಿದ್ದರಲ್ಲಿ ಸ್ವಲ್ಪ ಭಾಗ, ಸಂಪೂರ್ಣವೂ ಅಲ್ಲ, ಅದು ಶೋಷಣೆ ಆಗುತ್ತೆ. ಮತ್ತು ಸ್ವಲ್ಪ ಭಾಗ ನಮಗೆ ಯಾವುದು ಹೊರೆ ಅಲ್ಲವೋ ಅಷ್ಟು ಭಾಗವನ್ನು ಗುರು ಸನ್ನಿಧಾನಕ್ಕೆ ತಗೊಂಡು ಹೋಗಿ ಕೊಡೋದು. ಮತ್ತು ಅವರು ಅಷ್ಟೇ ತಗೊಳ್ಳೋರು ಅದನ್ನು ಹಾಗೆ ತೃಪ್ತಿಯಿಂದ ಅದನ್ನು ತಗೊಂಡ ಮೇಲೆ ಅದರ ಭಾರ ಹೆಚ್ಚಾಗಿರ್ತದೆ. ದಕ್ಷಿಣೆ ಅದು ಗುರುವಿಗೆ ಗೊತ್ತಿರುತ್ತೆ ಬಿಡಿ. ಅದು ಅದಕ್ಕೆ ಅದು ಗುರು ಸಾನ್ನಿಧ್ಯ ಅಂತ ಕರೆಯೋದು. ಎಲ್ಲರನ್ನ ಗುರು ಅಂತ ಕರೆಯೋದು ಮಹಾಪ್ರಾಧ. ನಮಗೆ ಗೊತ್ತಾಗ್ತಾ ಇಲ್ಲ. ಜನತೆಗಂತೂ ಕಾಲ್ ಮಾಡಿದ್ರೆ ಗುರೂಜಿ ಅಂತೆಲ್ಲ ಹೀಗೆಲ್ಲ ನೀವು ಕರಿಬಾರ್ದು, ಹೇಳಬಾರ್ದು. ಅದು ನಿಮ್ಮ ಪೀಠಾಧಿಪತಿಗಳಿಗಿರ್ತಕ್ಕಂಥ ಒಂದು ಶ್ರೇಷ್ಠ ಗರಿಮೆಯ ಸ್ಥಾನ. ಅದನ್ನು ಯಾರಂದ್ರೆ ಅವರಿಗೆ ಕೊಟ್ಬಿಡೋದ? ಹಾಗಲ್ಲ. ಅದು ಹೇಗೆ ಮಾತೃದೇವೋ ಭವ, ತಾಯಿ ಹೇಗೆ ದೇವರೋ, ತಂದೆ ಹೇಗೆ ದೇವರೋ, ಆ ಸ್ಥಾನ ಯಾರಿಗೆ ಕೊಡೋಕ್ಕಾಗುತ್ತೆ ನೀವು ಹೇಳಿ? ಹೀಗಾಗಿ ಗುರುಸ್ಥಾನ ಹಾಗೆ ಯಾರಂದ್ರೆ ಅವರಿಗೆ ಕರೆದು ಬಿಡೋದಿಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ದಿವಸ ಅದನ್ನು ಅರ್ಥ ಮಾಡಿಕೊಂಡು ಅಂಥ ಮಹಿಮಾ ಸ್ಥಳಕ್ಕೆ ಹೋಗಿ ನಿಮಗೆ ಯಾವುದು ಶ್ರಮವಿಲ್ಲದ ಒಂದು ನಿಮ್ಮ ಸಂಪಾದನೆ ಇದೆಯೋ ಅದನ್ನು ಕೊಟ್ಟು ನಮಸ್ಕಾರ ಮಾಡಿ ಪುಣ್ಯವರ್ಧನೆಗೆ ಇರ್ತಕ್ಕಂಥ ಒಂದು ಮಾರ್ಗ ಅದನ್ನು ಮಾಡಿ. ಅದು ತುಂಬ ಸಹಾಯವಾಗುತ್ತೆ. ಒಂದು ಚಾಣಕ್ಯನ ಕಥೆ ನೆನಪಾಯಿತು, ಆದರೆ ಕಾಲವಿಲ್ಲ. ಮತ್ತೊಂದು ಸಲ ಅದನ್ನು ಹೇಳ್ತೀನಿ. ಅಂದರೆ ಕೊಡೋದು ಮತ್ತು ತಗೊಳ್ಳೋದು ಅವು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇರಲಿ, ಇನ್ನೊಂದು ಸಲ ಅದ್ರ ಬಗ್ಗೆ ಮಾತಾಡೋಣ. ಅಂತೂ ಈ ದಿವಸ ನಿಮ್ಮ ಎಲ್ಲಿ ನಿಮಗೆ ಗೌರವ ಸಲ್ಲಿಸಬೇಕು ಅಂತ ಅನಿಸುತ್ತೋ ಅಲ್ಲಿಗೆ ಹೋಗಿ ಬನ್ನಿ. ಈ ಉತ್ತರಾಯಣದ ಕೊನೆಯ ದಿವಸ ಒಂದು ಪುಟ್ಟ ಪ್ರಮಾಣದ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕಿರ್ತಕ್ಕಂಥ ದಾರಿ ಇದು. ಇದನ್ನು ತಪ್ಪದೆ ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.